ಆಗ ಚಟಪಡಿಸ್ತಾಳೆ ಲಕ್ಷ್ಮಿ, ಮಹಾಲಕ್ಷ್ಮಿ ಚಟಪಡಿಸ್ತಾಳೆ. ಏನಪ್ಪ ಈಗ ಒಂದು ಹೂವಿಗೋಸ್ಕರ ಲಕ್ಷ್ಮೀನಾರಾಯಣರಿಗೆ ನಾವು ಈ ಬಿಲ್ವವನ್ನು ಹಾಕೋದ್ರಿಂದ ಲಕ್ಷ್ಮಿ ಎಲ್ಲ ರೀತಿಯ ಸಿರಿಯನ್ನು, ತನ್ನ ಹೃದಯದ ಕಮಲದ ಹೂವನ್ನೇ ಕತ್ತರಿಸ್ಬಿಡ್ತಾಳೆ. ಅದರಲ್ಲಿ 2 ದಳ ಇತ್ತು, 1 ದಳ ಇತ್ತು. ಬಿಲ್ವ ಅಂತೇಳಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರಲ್ಲ. ತಲೆ ಮೇಲೆ ಇಟ್ಕೊಳ್ತಾನೆ, ತಲೆ ಮೇಲೆ. ಯಾಕೆಂದರೆ ಮಹಾಲಕ್ಷ್ಮಿಯ ಆ ಹೃದಯ ಕಮಲ ಅದು, ಅವಳ ಹೃದಯ ಅದು. ಹರ ಮತ್ತು ಹರಿ ಇಬ್ರು ಒಂದೇನೆ. ಯಾರು ಹರಿಯನ್ನ ಬೇರೆ ಮಾಡ್ತಾರೆ, ಹರನನ್ನ ಬೇರೆ ಮಾಡ್ತಾರೆ, ಲಕ್ಷ್ಮಿಯ ಹೃದಯದ ರಕ್ತದ ತೊಟ್ಟು ಏನು ಬಿತ್ತು ಆ ಒಂದು ಆಗಿರುವಂತಹ ಬಿಲ್ವವನ್ನು ಮೇಡಮ್, ಬಿಲ್ವಪತ್ರೆ ಶಿವನಿಗೆ ಮಾತ್ರ ಪ್ರೀತಿ ಅಂತ ನಾವೆಲ್ಲರೂ ತಿಳಿದಿದ್ದೀವಿ. ಆದರೆ ಲಕ್ಷ್ಮೀನಾರಾಯಣರಿಗೂ ಸಹ ಬಿಲ್ವಪತ್ರೆ ಅಂದರೆ ಪ್ರೀತಿ ಅಂತ ಕೇಳ್ಪಟ್ಟಿದ್ದೀವಿ. ಬಿಲ್ವಪತ್ರೆ ಬಗ್ಗೆ ಇಷ್ಟು ವಿಚಾರವನ್ನು ತಿಳಿಸ್ಬೇಕು ಅಂತ ಕೇಳ್ಕೊತೀವಿ. ಬಿಲ್ಪತ್ರೆ ಶಿವನಿಗೆ ಬಹಳ ಪ್ರೀತಿ. ಯಾಕೆಂದರೆ ಬಿಲ್ವದಲ್ಲೇ ಲಕ್ಷ್ಮಿ ಇದ್ದಾಳೆ ಅಂತ. ಹೇಗೆ ಆಯಿತು ಬಿಲ್ವ ಗಿಡ ಹೇಗಾಯಿತು ಅನ್ನೋ ಒಂದಿಷ್ಟು ನನಗೆ ತಿಳಿದಿರೋ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಒಂದು ದಿನ ವೈಕುಂಠದಲ್ಲಿ ಲಕ್ಷ್ಮಿ ತುಂಬ ಚಿಂತೆಯಿಂದ ಕೂತ್ಕೊಂಡಿರ್ತಾಳೆ. ಆಗ ನಾರಾಯಣ ಬಂದು ಕೇಳ್ತಾನೆ, ಯಾಕೆ ಲಕ್ಷ್ಮಿ ಇಷ್ಟೊಂದು ಚಿಂತೆಗೆ ಕೂತ್ಕೊಂಡಿದ್ಯಾ ನೀನು, ಏನಾಗಿದೆ ಅಂತ ಕೇಳ್ತಾನೆ. ಆಗ ನಾರಾಯಣ ಕೆಲೆ ಲಕ್ಷ್ಮಿ ಹೇಳ್ತಾಳೆ, ನಾರಾಯಣ, ನನ್ನನ್ನು ಭಕ್ತರು ಬರೀ ಹಣಕ್ಕಾಗಿ ಮಾತ್ರ ನನ್ನನ್ನು ಆರಾಧನೆ ಮಾಡ್ತಾರೆ. ನನಗೂ ಆಸೆ ಆಗ್ತಿದೆ, ನಾನು ಎಲ್ಲ ರೀತಿಯಲ್ಲೂ ನನ್ನ ಭಕ್ತರಿಗೆ ಅವರಿಗೆ ಅನುಗ್ರಹ ಮಾಡಬೇಕು. ಅದಕ್ಕಾಗಿ ನನಗೆ ಚಿಂತೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಇಲ್ವಾ ನಾರಾಯಣ? ನಾನು ಕೂಡ ಎಲ್ಲ ಶಕ್ತಿಯಲ್ಲೂ ಎಲ್ಲದನ್ನು ಕೊಡುವಂಥ, ವರ ಕೊಡುವಂತಹ ಲಕ್ಷ್ಮಿ ಆಗಬೇಕು ಅನ್ನೋ, ಮಹಾಲಕ್ಷ್ಮಿ ಆಗಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಕೇಳಿದಾಗ, ನಿನ್ನ ಸಮಸ್ಯೆಗೆ ನನ್ನ ಕಡೆಯಿಂದ ಏನು ಸಹಾಯ ಮಾಡಲಾರೆ ನಾರಾಯಣ ಹೇಳ್ತಾನೆ. ನೀನು ಒಂದು ಕೆಲಸ ಮಾಡ್ಬೋದು, ನಿನ್ನ ಈ ಒಂದು ಬೇಡಿಕೆಗೆ ಶಿವನನ್ನು ಆರಾಧನೆ ಮಾಡು. ನೀನು ಶಿವನಿಗೆ ಅರ್ಚನೆಯನ್ನು ಮಾಡು. ಯಾವ ರೀತಿ? 1000 ನಾಮಗಳಿಂದ, 1000 ಕಮಲದ ಹೂಗಳಿಂದ ಶಿವನಿಗೆ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ರೆ ಶಿವ ಪ್ರತ್ಯಕ್ಷ ಆಗಿ ಶಿವ ಆವಾಗ ನಿನಗೆ ವರವನ್ನು ಕೊಡ್ತಾನೆ. ನೀನು ಅಂದ್ಕೊಂಡಿರೋ ನಿನ್ನ ಚಿಂತೆದು ಏನಿದೆ ಅದನ್ನು ಕೊಡುವಂಥವನಾಗ್ತಾನೆ ಅಂತ ಹೇಳ್ತಾರೆ. ಲಕ್ಷ್ಮಿ ಮಾರನೇ ದಿನವೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾಳೆ. ಕಮಲದ ಹೂವು ಎಲ್ಲ ಕಡೆಯಿಂದ 1000 ಕಮಲದ ಹೂವನ್ನು ತರಿಸಬೇಕು ಅಂತ ಹೇಳಿ ಎಲ್ಲ ತರಿಸಿ 1000 ಹೂವನ್ನು ತಂದಿಟ್ಟು ಶಿವನಿಗೆ ಅರ್ಚನೆ ಮಾಡ್ತಾ ಪೂಜೆ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾಳೆ. ಸಿದ್ಧತೆ ಮಾಡಿ ಪ್ರತಿಯೊಂದು ಹೂವಿನಿಂದ ಶಿವನಿಗೆ ಅರ್ಚನೆ ಮಾಡ್ತಾ ಹೋಗ್ತಾಳೆ, ಕಮಲದ ಹೂವಿನಿಂದ. ಆಗ 999 ಹೂವನ್ನು ಕೂಡ ಅವಳು ಅರ್ಚನೆ ಮಾಡ್ತಾಳೆ. 1000 ಹೂವಿಗೆ ಒಂದೇ ಒಂದು ಹೂವು ಬಾಕಿ. ಆ ಕ್ಷಣಕ್ಕೆ ಇನ್ನೇನು ಒಂದು ಹೂವು ಬೇಕು 1000 ಹೂವದ ಅರ್ಚನೆ ಮಾಡೋಕ್ಕೆ. ಆ ಸಮಯಕ್ಕೆ ಒಂದು ಹೂವು ಕಾಣೆ ಆಗಿಬಿಡುತ್ತೆ. ಆ ಸಮಯದಲ್ಲಿ ಒಂದೇ ಒಂದು ಹೂವು ಕಾಣೆ ಆಗಿಬಿಡುತ್ತೆ. ಅವಳಿಗೆ ನಾರಾಯಣ ಹೇಳಿದ್ದಾನೆ, 1000 ಹೂವು ಪೂರ್ತಿ ನೀನು ಅರ್ಚನೆ ಮಾಡಬೇಕು, ಆಗಲೇ ಶಿವ ಒಲಿಯೋದು ಅಂತ. 999 ಹೂವನ್ನು ಹಾಕಿದವಳಿಗೆ ಇನ್ನು ಒಂದು ಹೂವು ಅಲ್ಲಿ ಪರಮೇಶ್ವರನೇ ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ಆ ಹೂವನ್ನು ಮಾಯ ಮಾಡ್ತಾನೆ. ಹಾಗಂತ ಹೇಳಿ ಲಕ್ಷ್ಮಿಗೆ ಆ ಶಕ್ತಿ ಇಲ್ವಾ? ಕ್ಷಣ ಮಾತ್ರಕ್ಕೆ ಎಷ್ಟು ಹೂವನ್ನು ತರಿಸ್ಬಹುದು ಅವಳು ಅಲ್ವಾ? ಆದರೆ ಅಲ್ಲಿ ಈ ಒಂದು ಕತೆ ಯಾಕಾಯಿತು ಅಂದರೆ, ಇಲ್ಲಿ ಬಿಲ್ವ ಹುಟ್ಟಬೇಕಾಗಿತ್ತು. ಯಾವ ರೀತಿ ಹುಟ್ಟಿತು? ಒಂದೇ ಒಂದು ಹೂವನ್ನು ಅವಳಿಗೆ ಇಡೋದಕ್ಕಾಗಲಿಲ್ಲ, ಮಾಯ ಆಗಿದೆ ಹೂವು. ಆಗ ಚಟಪಡಿಸ್ತಾಳೆ ಲಕ್ಷ್ಮಿ, ಮಹಾಲಕ್ಷ್ಮಿ ಚಟಪಡಿಸ್ತಾಳೆ. ಏನಪ್ಪ ಈಗ ಒಂದು ಹೂವಿಗೋಸ್ಕರ ಪೂಜೆ ನಿಲ್ಲಿಸೋಕ್ಕಾಗಲ್ಲ, ಪರಮೇಶ್ವರ ನನಗೆ ವರವನ್ನು ಕೊಡೋದಿಲ್ಲ ಅಂತ ಹೇಳಿ ಅವಳು ಆಚೆ ಈಚೆ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಏನು ಮಾಡ್ತಾಳೆ,
ತನ್ನ ಹೃದಯದ ಕಮಲದ ಹೂವನ್ನೇ ಕತ್ತರಿಸ್ಬಿಡ್ತಾಳೆ. ಮಹಾಲಕ್ಷ್ಮಿ ತನ್ನ ಹೃದಯದ ಕಮಲದ ಹೂವನ್ನು ಕತ್ತರಿಸಿ ಅದನ್ನು ಶಿವನ ಪಾದಕ್ಕೆ ಕೊನೆ ಹೂವು ಸಾವಿರದ ಹೂವು ಅಂತೇಳಿ ಇಡಕ್ಕೆ ಹೋಗ್ತಾಳೆ. ಆ ಪಾದ ಸ್ಪರ್ಶ ಪರಮೇಶ್ವರನಿಗೆ ಆಗೋಕ್ಕೂ ಮೊದಲೇ ಶಿವ ಪ್ರತ್ಯಕ್ಷ ಆಗಿ ಆ ಒಂದು ಇಡೋ ಸಮಯದಲ್ಲಿ ಆ ಹೂವನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ. ಪರಮೇಶ್ವರ ಕೈಯಲ್ಲಿ ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಳ್ತಾನೆ. ಯಾಕೆಂದರೆ ಮಹಾಲಕ್ಷ್ಮಿಯ ಆ ಹೃದಯ ಕಮಲ ಅದು, ಅವಳ ಹೃದಯ ಅದು. ಅದನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಅವನಿಗೆ ಖುಷಿ, ಅಷ್ಟು ಸಂತೋಷ ಆಗುತ್ತೆ. ಪರಮೇಶ್ವರನಿಗೆ ತಾಂಡವ ನೃತ್ಯವನ್ನು ಆಡ್ಬಿಡ್ತಾನೆ. ಅವಳ ಹೃದಯದ ಕಮಲದ ಹೂವನ್ನು ತಲೆ ಮೇಲೆ ಇಟ್ಕೊಂಡು ಅವನು ತಾಂಡವವಾಡ್ತಾನೆ. त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय। ಆ ತಾಂಡವವಾಡಿ ಸುತ್ತಾ ಇರ್ತಾನೆ, ತಿರುಗ್ತಾ ಇರ್ತಾನೆ. ಅದು ಹೃದಯದ ಕಮಲದ ಅಲ್ವಾ, ಅದರಿಂದ 3 ತೊಟ್ಟು ರಕ್ತ ನೆಲವನ್ನು ಸ್ಪರ್ಶ ಮಾಡಿ ಆ ಒಂದು ಹೃದಯದ ಕಮಲದಿಂದ ಆ ಒಂದು 3 ತೊಟ್ಟು ರಕ್ತ ಸ್ಪರ್ಶವನ್ನು ಮಾಡುತ್ತೆ. ಮಾಡಿದಾಗ ಆ ಒಂದು ಕ್ಷಣದಲ್ಲಿ ಅಲ್ಲಿ ಹುಟ್ಕೊಳ್ಳುತ್ತೆ ಒಂದು ಬಿಲ್ವದ ಗಿಡ. ಆ ಒಂದು ಬಿಲ್ವದ ಗಿಡ ಹುಟ್ಟಿದಾಗ ಅವತ್ತಿನಿಂದ ಪರಮೇಶ್ವರ ಹೇಳ್ತಾನೆ, ಎಲ್ಲ ರೀತಿಯ ವರವನ್ನು ಕೊಡುವಂಥದ್ದು ಯಾಕೆ ಮಹಾಲಕ್ಷ್ಮಿಗೆ ಅಂದರೆ ಅವಳು ಅಷ್ಟಲಕ್ಷ್ಮಿ ಆಗಬೇಕಾಗಿತ್ತು. ಎಲ್ಲ ರೀತಿಯಲ್ಲೂ ಅವಳು ನೋಡಿ ಯಾವುದ್ರಲ್ಲಿ ಇಲ್ಲ, ಅವಳು ಸಂತಾನ ಲಕ್ಷ್ಮಿ ಆಗಿದ್ದಾಳೆ, ಸೌಭಾಗ್ಯ ಲಕ್ಷ್ಮಿ ಆಗಿದ್ದಾಳೆ, ಧನಲಕ್ಷ್ಮಿ ಆಗಿದ್ದಾಳೆ. ಹೀಗೆ ಸಾಕಷ್ಟು 8 ವಿಧದಲ್ಲಿ ಅವಳು ವರವನ್ನು ಕೊಡುವಂಥವಳಾಗಿದ್ದ ಮಹಾಲಕ್ಷ್ಮಿ. ಆ ಒಂದು ಕಾರಣಕ್ಕಾಗಿ ಆ ಒಂದು ಕ್ಷಣದಲ್ಲಿ ಶಿವ ಹೇಳ್ತಾನೆ, ಯಾರು ಈ ಪವಿತ್ರವಾಗಿರುವಂತಹ ಲಕ್ಷ್ಮಿಯ ಹೃದಯದ ರಕ್ತದ ತೊಟ್ಟು ಏನು ಬಿತ್ತು ಆ ಒಂದು ಆಗಿರುವಂತಹ ಬಿಲ್ವವನ್ನು ಯಾರು ನನಗೆ ಅರ್ಪಣೆಯನ್ನು ಮಾಡ್ತಾರೋ, ಬಿಲ್ವವನ್ನು ನನಗೆ ಅರ್ಪಣೆ ಮಾಡ್ತಾರೋ, ಅಲ್ಲಿ ನನ್ನ ಒಂದು ವರ ಅಲ್ಲದೆ ಲಕ್ಷ್ಮಿಯ ಅನುಗ್ರಹ ಕೂಡ ಆಗುವಂಥದ್ದಾಗತ್ತೆ. ಅದಕ್ಕೆ ಬಿಲ್ವವನ್ನು ಯಾರಾದರೂ ಹಾಕಬೇಕು ಅಂದಾಗ 3 ದಳ ಇರೋದನ್ನೇ ಹಾಕಬೇಕು. ಅದರಲ್ಲಿ 2 ದಳ ಇತ್ತು, 1 ದಳ ಇತ್ತು, ಬಿಲ್ವ ಅಂತೇಳಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರಲ್ಲ. 3 ದಳ ಇರುವಂಥದ್ದನ್ನೇ ನಾವು ಬಿಲ್ಪತ್ರೆಯನ್ನೇ ಕೂಡ ನಾವು ಶಿವನಿಗೆ ಅರ್ಪಿಸಬೇಕು. ಆ ಸಮಯದಲ್ಲಿ ನಾರಾಯಣ ಪ್ರತ್ಯಕ್ಷ ಆಗ್ತಾನೆ. ನಾರಾಯಣ ಹೇಳ್ತಾನೆ, ಶಿವ ಪರಮೇಶ್ವರನಿಗೆ ಒಬ್ಬನಿಗೆ ಅಲ್ಲ, ಹರ ಮತ್ತು ಹರಿ ಇಬ್ಬರು ಒಂದೇನೆ. ಯಾರು ಹರಿಯನ್ನು ಬೇರೆ ಮಾಡ್ತಾರೆ, ಹರನನ್ನು ಬೇರೆ ಮಾಡ್ತಾರೆ, ಶಿವನ ಆರಾಧನೆ ಮಾಡೋರು ಕೆಲವ್ರು ಹೇಳ್ತಾರೆ ವಿಷ್ಣುವನ್ನು ಆರಾಧನೆ ಮಾಡಬಾರ್ದು, ವಿಷ್ಣುವನ್ನು ಆರಾಧನೆ ಮಾಡೋರು ಶಿವನನ್ನು ಆರಾಧನೆ ಮಾಡಬಾರ್ದು ಅಂತ. ಇಬ್ಬರನ್ನೂ ಕೂಡ ಆರಾಧನೆ ಇನ್ನು ಮುಂದಿನ ದಿನದಲ್ಲಿ ಮಾಡಬೇಕು. ಎಂದೂ ಕೂಡ ಇಬ್ಬರನ್ನು ಬೇರೆಯಾಗಿ ಆರಾಧನೆ ಮಾಡಬಾರ್ದು. ಇಬ್ಬರನ್ನೂ ಮಾಡಿದಾಗ ಲಕ್ಷ್ಮೀ ನಾರಾಯಣ ಪರಮೇಶ್ವರ ಶಿವನ ಅನುಗ್ರಹ 3 ಜನದ್ದು ಈ ಬಿಲ್ವವನ್ನು ನಮಗೆ ಹಾಕಿದಾಗ, ಅಂದರೆ ದೇವರಿಗೆ ಹಾಕಿದಾಗ ನಿಜವಾಗ್ಲೂ 3 ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳುವಂಥ ಕತೆ. ಇದು ಚಿಕ್ಕದಾಗಿ ನನಗೆ ಯಾರೋ ನನ್ನ ದೊಡ್ಡವರು ತಿಳಿಸಿರುವಂಥದ್ದನ್ನು ನಾನಿವತ್ತು ಈ ಒಂದು ಚಾನಲಲ್ಲಿ ಇದ್ರ ಬಗ್ಗೆನೂ ತಿಳಿಸಿದ್ದೀನಿ. ಬಿಲ್ವದ ಕತೆ ಕೇಳಿದಾಗ್ಲೇ ಸಂತೋಷ ಆಗುವಂಥದ್ದು, ಅಷ್ಟೊಂದು ಶಕ್ತಿಯುತವಾಗಿರುವಂಥದ್ದು. ಬಿಲ್ವದಳ ಒಂದೇ ಒಂದು ದಳವನ್ನು ನೀವು ನಾರಾಯಣ ಲಕ್ಷ್ಮಿಗೆ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಬೋದು. ಶಿವನಿಗೆ ಪರ್ಟಿಕ್ಯುಲರ್ ಆಗಿ ಶಿವನಿಗೆ ನೀವು ಈ ಬಿಲ್ವವನ್ನು ಅರ್ಪಿಸಬೇಕಾದ್ರೆ ನೀರಿನಲ್ಲಿ ಅದ್ದಿ ಹಾಕೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿಯಿಂದ ಇರ್ತಾರೆ. ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳಾಗೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ನಾವು ಈ ಬಿಲ್ವವನ್ನು ಹಾಕೋದ್ರಿಂದ ಲಕ್ಷ್ಮಿ ಎಲ್ಲ ರೀತಿಯ ಸಿರಿಯನ್ನು, ಎಲ್ಲ ರೀತಿಯ ಸಂಪತ್ತನ್ನು, ಅಷ್ಟಲಕ್ಷ್ಮಿಯಾಗಿ ಲಕ್ಷ್ಮಿ ಇರೋದ್ರ ಜೊತೆಯಲ್ಲಿ ನಾರಾಯಣನ ಸಂಪೂರ್ಣವಾದ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ತುಂಬ ಚೆನ್ನಾಗಿತ್ತು.
ತುಂಬ ಖುಷಿ ಕೊಡುವಂತಹ ಕಥೆ ಆಗಿತ್ತು. ವೀಕ್ಷಕರು ಎಲ್ಲರೂ ಇಷ್ಟಪಡ್ತಾರೆ ಅಂತ ತಿಳ್ಕೊತೀನಿ. ಬಿಲ್ವಪತ್ರೆದು ಈ ವಿಚಾರ ತಿಳಿದಿರಲಿಲ್ಲ, ಹೇಗೆ ಬಿಲ್ವಪತ್ರ ಹುಟ್ಟಿತ್ತು ಅಂತ ಈ ಕತೆ ಮೂಲಕ ತಿಳಿಯಿತು.